ತಂಗಿಗೆ ವಿಷ ಹಾಕಿದ ಅಣ್ಣಂದಿರು ಓಡಿ ಹೋಗಿದ್ದೇ ಕಾರಣ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ವಿಚಿತ್ರವಾದಂತಹ ಮನಕಲಕುವ ಘಟನೆಯೊಂದು ನಡೆದಿದೆ. ಬಹಳಷ್ಟು ಆಕ್ರೋಶಿತರಾದಂತಹ ಆಕೆಯ ಮನೆಯವರು ಆಕೆಯನ್ನ ಸಾಯಿಸಿ ಬಿಡ್ತಾರೆ. ಹುಡುಗಿದು ತಪ್ಪು, ಮನೆಯವರದು ತಪ್ಪು, ಎಲ್ಲರದೂ ತಪ್ಪುಕೊಂಡು ಬರುತ್ತೆ, ಎಲ್ಲರದೂ ಸರಿ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಪರಾಧಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾವುದಾದ್ರೂ ಟಿವಿಯನ್ನ ನೋಡುವಾಗ ಅಥವಾ ಪೇಪರ್ನ ನೋಡುವಾಗ ಎದ್ದು ಕಾಣೋದೇ ಅಪರಾಧದ ಸುದ್ದಿಗಳು. ಅಂಥದ್ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ವಿಚಿತ್ರವಾದಂತಹ ಮನಕಲಕುವ ಘಟನೆಯೊಂದು ನಡೆದಿದೆ. ಇಲ್ಲೋರ್ವಳು ತಂಗಿ ಪ್ರಿಯಕರನ ಜೊತೆ ಓಡಿ ಹೋದ್ಲು ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆಕೆಗೆ ವಿಷವನ್ನ ಹಾಕಿದಂತಹ ಆಕೆಯ ಅಣ್ಣಂದಿರು ಮನೆಯವರು ಆಕೆಯನ್ನ ಕೊಂದು ಶವವನ್ನ ಸುಟ್ಟು ಸಾಕ್ಷಿಯನ್ನ ನಾಶ ಮಾಡೋಕ್ಕೆ ಹೊರಟಿದ್ರು. ಆದ್ರೆ ಇದೀಗ ಆ ವಿಶೇಷವಾದಂತಹ ಘಟನೆ ಬೆಳಕಿಗೆ ಬಂದಿದೆ. ಅದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಎನ್ನುವಂತಹ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹನಬರಟ್ಟಿ ಎಂಬ ಗ್ರಾಮದಲ್ಲಿ ಓರ್ವ ಸುಂದರ ಯುವತಿ ಇರ್ತಾಳೆ. ಆಕೆಯ ಹೆಸರು ಸತ್ಯವ್ವ ಹೆಳವಿ ಅಂತ ಹೇಳಿ. ಆಕೆಗೆ 12 ವರ್ಷದವಳು ಇದ್ದಾಗಲೇ ಮದುವೆಯನ್ನ ಫಿಕ್ಸ್ ಮಾಡ್ತಾರೆ. ಅಲ್ಲಿಯೋ ಸಂಬಂಧಿಕರು ಅಥವಾ ಅಕ್ಕಪಕ್ಕದ ಊರಿನ ಹುಡುಗನನ್ನ ತಂದು ಮದುವೆ ಮಾಡ್ತಾರೆ. ಆದ್ರೆ ಆ ಹುಡುಗ ಮದುವೆ ಆದ ನಂತರದಲ್ಲಿ ಕುಡಿತಕ್ಕೆ ದಾಸನಾಗ್ತಾನೆ. ಹಾಗಾಗಿ ಈ ಹೆಣ್ಮಗಳು ಆ ಮೊದಲೇ ಅಂದ್ರೆ ಆ ಒಂದು ಹರಿಯದ ವಯಸ್ಸಿನಲ್ಲಿ ಇನ್ನೋರ್ವ ಕೃಷ್ಣ ಪಾಟೀಲ್ ಎಂಬಾತನ ಜೊತೆ ಲವ್ನಲ್ಲಿ ಇರ್ತಾಳೆ. ಆತನ ಪ್ರೀತಿಯಲ್ಲಿ ಮುಳುಗಿದಂತಹ ಸತ್ಯವ್ವ ಮದುವೆ ಆದ ನಂತರ ಕೂಡ ಆತನ ಸಹವಾಸವನ್ನ ಬಿಟ್ಟಿರೋದಿಲ್ಲ. ಇತ್ತ ಗಂಡ ಮದುವೆ ಆದ ನಂತರ ಕುಡಿತದ ಚಟಕ್ಕೆ ದಾಸನಾಗಿರ್ತಾನೆ. ಸರಿಯಾಗಿ ಕೆಲಸ ಮಾಡೋದಿಲ್ಲ, ಆಕೆಗೆ ಟೈಮ್ ಕೊಡೋದಿಲ್ಲ, ಆಕೆನ ಪ್ರೀತಿಯಿಂದ ನೋಡ್ತಾ ಇರೋದಿಲ್ಲ. ಅನಿವಾರ್ಯವಾಗಿ ಆಕೆ ಮದುವೆಯ ನಂತರವೂ ಕೂಡ ಆ ಕೃಷ್ಣ ಪಾಟೀಲ್ನ ಜೊತೆ ಸಂಬಂಧವನ್ನ ಮುಂದುವರಿಸಿರ್ತಾಳೆ. ಎಷ್ಟು ಸಲ ಹೇಳಿದ್ರು ಕೂಡ ಕೇಳೋದಿಲ್ಲ. ಆಕೆ ಬೇಡ, ಗಂಡನ ಜೊತೆ ಸಂಸಾರ ಮಾಡುವಂತೆ. ಆದರೂ ಕೂಡ ಅವ್ರು ಕೇಳೋದಿಲ್ಲ. ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಊರಿನಲ್ಲಿಯೋ ಹೋಗಿ ಒಂದು ಬಾಡಿಗೆ ಮನೆಯಲ್ಲಿ ಆ ಪ್ರಿಯಕರನ ಜೊತೆ ಆಕೆ ವಾಸವಾಗಿರ್ತಾಳೆ. ಇದರಿಂದ ರೊಚ್ಚಿಗೆದ್ದಂತಹ ಆಕೆಯ ಸತ್ಯವನ ಮನೆಯವರು ಮತ್ತೆ ಆಕೆಯ ಅಣ್ಣಂದಿರು ಚಿಕ್ಕಪ್ಪಂದಿರು ಹೋಗಿ ರಾಜಸ್ನಾನ ಮಾಡೋಣ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಬರ್ತಾರೆ. ಕೆಲವು ದಿನ ಆತನನ್ನ ಮರಿ ಅಂತ ಹೇಳಿ ಮಹಾರಾಷ್ಟ್ರದ ಯಾವುದೋ ಒಂದು ಊರಿನಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಇರ್ತಾರೆ. ಆದರೂ ಕೂಡ ಯಾವುದು ಸಾಧ್ಯ ಆಗೋದಿಲ್ಲ. ಕೊನೆಗೆ ಬಹಳಷ್ಟು ಆಕ್ರೋಶಿತರಾದಂತಹ ಆಕೆಯ ಮನೆಯವರು ಆಕೆಯನ್ನ ಸಾಯಿಸಿ ಬಿಡ್ತಾರೆ. ವಿಷವನ್ನ ಹಾಕಿ ಸಾಯಿಸಿ ಬಿಟ್ಟು ಶವವನ್ನು ಕೂಡ ಸುಟ್ಟು ಹೋಗಿರ್ತಾರೆ. ಆದರೆ ಇತ್ತ ಪ್ರಿಯಕರ ನನ್ನ ಮನದೊಡತಿ ಏನು ಸತ್ಯವ್ವ ಕಾಣ್ತಾ ಇಲ್ಲ ಅಂತ ಹೇಳಿ ಯಮಕನಮರಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಈ ಘಟನೆ ಬೆಳಕಿಗೆ ಬರುವ ಹಾಗೆ ಮಾಡ್ತಾನೆ. ಇದೀಗ ಕೆಲವರು ಆಕೆಗೇನು ವಿಷ ಹಾಕಿದ್ರು, ಆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಮರ್ಯಾದೆಯ ಹತ್ಯೆ ಅಂತ ಕೂಡ ನಾವು ಪರಿಗಣಿಸಬಹುದು. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹುಡುಗಿದು ತಪ್ಪು, ಮನೆಯವರದು ತಪ್ಪು, ಎಲ್ಲರದೂ ತಪ್ಪುಕೊಂಡು ಬರುತ್ತೆ, ಎಲ್ಲರದೂ ಸರಿ ಅನ್ಸುತ್ತೆ. ಬೇರೆ ಬೇರೆ ಆಯಾಮಗಳಿಂದ ಈ ಒಂದು ಸುದ್ದಿಯನ್ನು ನಾವು ನೋಡಿದಾಗ ಒಂದು ಕಡೆಗಳಲ್ಲಿ ಆಕೆಗೆ ಚಿಕ್ಕವಳಿದ್ದಾಗ ಅಥವಾ ಏನೋ ಅಪ್ರಾಪ್ತಿ ಇದ್ದಾಗ ಮದುವೆ ಮಾಡಿದ್ದು ಮನೆಯವರ ತಪ್ಪು. ಇನ್ನೊಂದು ಆಕೆ ಮದುವೆ ಆದ ಮೇಲೆ ಅದೇ ಗಂಡನ ಜೊತೆ ಸಂಸಾರ ಮಾಡಲಿಲ್ಲ, ಹೊಂದಾಣಿಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿ ಕೆಲವರು ಸಮಾಜ ನಮ್ದು ಹೇಳುತ್ತೆ. ಮದುವೆ ಆದ್ಮೇಲೆ ಬಿಟ್ಟು ಬಿಡಬೇಕು, ಏನೋ ಹಳೆಯ ಲವರಿದ್ದ ಅದು ಇದೆಲ್ಲ ಬಿಟ್ಟು ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡಬೇಕು ಅಂತ ಹೇಳ್ತಾರೆ ಸಮಾಜ. ಒಂದು ಕಡೆಗಳಲ್ಲಿ ಆಕೆದು ತಪ್ಪಾಗುತ್ತೆ. ಇನ್ನೊಂದು ಕಡೆಗಳಲ್ಲಿ ಮನೆಯವರು ಆ ಪ್ರಿಯಕರನ ವಿಷಯ ಗೊತ್ತಿದ್ರು ಕೂಡ ಆಕೆಗೆ ಮದುವೆಯನ್ನ ಮಾಡಿದ್ರು, ಅದು ಕೂಡ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಮಾಡಿದ್ರು, ಅವರದು ಕೂಡ ಇಲ್ಲಿ ಮೇಜರ್ ಆಗಿ ತಪ್ಪಾಗತ್ತೆ. ಇನ್ನೊಂದು ಕಡೆ ಗಂಡನದ್ದು ಕೂಡ ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಹೆಂಡತಿ ಆದವರು ಇವತ್ತು ಏನಾಗ್ತಿದೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳಲ್ಲಿ ಹೆಂಡತಿ ಮದುವೆ ಆದ ಮೇಲೆ ಇನ್ನೊಬ್ಬನ ಜೊತೆ ಅಫೇರ್ ಇಟ್ಕೊಳ್ಳೋದು ಅಥವಾ ಓಡಿ ಹೋಗುವಂತಹ ಪ್ರಸಂಗಗಳು ನಮಗೆ ಬಹಳಷ್ಟು ಕಾಣ್ತಿದೆ. ಅದೇ ಗಂಡನ ನೆಟ್ಟಗಿದ್ರೆ ಸರಿಯಾಗಿದ್ರೆ ಆ ಹೆಂಡತಿ ಯಾಕೆ ಓಡೋಗ್ತಾ ಇದ್ರು? ಕುಡುಕ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಯಾವ ಹೆಣ್ಣು ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ಆತ ಅಂದ್ರೆ ವಿಷಯಗಳು ಇದು ಮಾಹಿತಿ ಬಂದದ್ದು. ಆತ ಕುಡಿತಾ ಇದ್ದ, ಆಕೆಗೆ ಅದು ಸೇರ್ತಾ ಇರಲಿಲ್ಲ, ಪ್ರಿಯಕರನ ಜೊತೆಗೇನೆ ಆಕೆ ಜೊತೆಗೆ ಓಡಿ ಹೋದ್ಲು ಅಥವಾ ಅವನ ಜೊತೆನೆ ವಾಸ ಮಾಡ್ತಿದ್ಲು ಅಂತೇಳಿ ಮಾಹಿತಿ ಬಂದದ್ದು. ಹಾಗಾಗಿ ಗಂಡನಾದವನು ಸರಿಯಾಗಿ ಇದ್ದಿದ್ರೆ ಇನ್ನೊಂದು ಗಂಡಸಿನ ಸಹವಾಸವನ್ನು ಆಕೆ ಯಾಕೆ ಮಾಡ್ತಾ ಇದ್ಲು? ಒಟ್ಟಾರೆಯಾಗಿ ಇಲ್ಲಿ ಒಂದು ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಮಾಡಿದ್ದು, ಇನ್ನೊಂದು ಆಕೆ ಗಂಡನ ಜೊತೆ ನಟಿಗೆ ಸಂಸಾರ ಮಾಡದೇ ಇದ್ದದ್ದು, ಇನ್ನೊಂದು ಇತರರ ಜೊತೆಗೆ ಆಕೆ ಸಂಬಂಧವನ್ನ ಇಟ್ಕೊಂಡಿರುವುದು, ಇನ್ನೊಂದು ಮರ್ಯಾದೆಯ ಹತ್ಯೆಯನ್ನು ಮಾಡಿದ್ದು. ಎಲ್ಲ ಆ್ಯಂಗಲಿಂದ ನೋಡ್ತಾ ಹೋದ್ರೆ ಎಲ್ಲರದ್ದು ಕೂಡ ಇಲ್ಲಿ ತಪ್ಪು ಕಂಡು ಬರುತ್ತೆ. ಹಾಗಾಗಿ ಯಾವುದೇ ಕಾನೂನುಗಳು ಕೂಡ ಬಂದರೂ ಕೂಡ ಇವತ್ತಿಗೂ ಕೆಲವು ಹಳ್ಳಿಗಳಲ್ಲಿ ಇಂತಹ ಮರ್ಯಾದೆಯ ಹತ್ಯೆಗಳು ನಡೀತಾ ಇದೆ, ಇಂತಹ ಅಕ್ರಮ ಸಂಬಂಧಗಳು ಕೂಡ ಮುಂದುವರಿತಾ ಇದೆ.
ಏನು ಅರಿಯದಂಥ ವಯಸ್ಸಿನಲ್ಲಿ ಯಾವುದೋ ಚಟಕ್ಕೆ ಬಿದ್ದಂತಹ ಯುವಕರಾಗಿರ್ಬೋದು ಹಾಳಾಗ್ತಾ ಇರುವಂಥ ಸುದ್ದಿಗಳೇ ಬಹಳಷ್ಟಿದೆ. ಇದೊಂದು ಘಟನೆ ಅಷ್ಟೇ, ಇದು ಒಂದು ರೀತಿಯಲ್ಲಿ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಕೂಡ ಆಗಿದೆ. ಇಂತಹ ಸುದ್ದಿಗಳಿಗೆ ಯಾವಾಗ ಕಡಿವಾಣ ಬೀಳುತ್ತೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.